ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 20ನೇ ತಾರೀಕಿಂದು. ಇಲ್ಲಿ ನಿಧಿ ಕರ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಮನೆಗೆ ಬರ್ತಾಳೆ. ಪೈಪ್ ಹತ್ಬಿಟ್ಟು ಮನೆಗೆ ಬಂದುಬಿಟ್ಟಿರ್ತಾಳೆ. ಇವಳನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಣ ಎಷ್ಟು ಪ್ರಯತ್ನ ಪಟ್ಟರು ಆಚೆ ಕರ್ಕೊಂಡು ಹೋಗೋಕೆ ಆಗ್ತಾರಲ್ಲ. ಒಂದು ಸತಿ ಅಜ್ಜಿ ಬಂದುಬಿಡ್ತಾರೆ, ಒಂದು ಸತಿ ಅವ್ರ ಚಿಕ್ಕಮ್ಮ ಬರ್ತಾರೆ. ಏನು ಮಾಡೋದು, ಇಲ್ಲ ಹೆಂಗಾರ ಮಾಡಿ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರು ರೆಡಿ ಆಗ್ಬಿಟ್ಟು ಇನ್ನೇನು ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಅವ್ರ ಚಿಕ್ಕಪ್ಪ ಅಲ್ಲಿ ಚಕ್ಲಿ ತಿನ್ಕೊಂಡು ಬರ್ತಾ ಇರ್ತಾರೆ. ಹೊಟ್ಟೆ ಹಸಿಯುತ್ತೆ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಚಕ್ಲಿ ತಿಂತಾ ಇರ್ತಾರಲ್ಲ, ಹಂಗೆ ಚಕ್ಲಿ ತಿನ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಆವಾಗ ನಿಧಿ ಕರ್ಣ ಇಬ್ಬರೂ ಅಲ್ಲಿ ಬಚ್ಚಿಕೊಂಡ್ಬಿಡ್ತಾರೆ. ಅಯ್ಯೋ ಚಿಕ್ಕಪ್ಪ ಬಂದುಬಿಟ್ರು ಅಂತ. ಚಿಕ್ಕಪ್ಪ ಚಕ್ಲಿ ತಿನ್ಕೊಂಬತ್ತವ್ರೆ, ಚಕ್ಲಿ ಚಿಕ್ಕಪ್ಪ. ನಾನೊಂದು ಚಕ್ಲಿ ತಿಂತೀನಿ ಸರ್ ಅಂದಾಗ, ಇವು ಸುಮ್ಮನೆ ಕೂತ್ಕೊಳ್ರಿ, ಇಲ್ಲೂ ಹುಡುಗಾಟ ಆಡ್ಬೇಕಾ ನೀವು, ಸುಮ್ಮನಿರ್ರಿ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಅವಾಗ ಸರ್ ನೋಡಿ ಸರ್, ಅಲ್ಲಿ ನಮ್ಮ ಚಿಕ್ಕಪ್ಪ ಚಕ್ಲಿ ತಿಂತವ್ರೆ ಸರ್, ನನಗೂ ತಿನ್ನಬೇಕು ಅನಿಸ್ತದೆ ಸರ್ ಅಂತ ನಿಧಿ ಹೇಳ್ತಾಳೆ. ಸುಮ್ಮನಿರ್ರಿ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಅವಾಗ ನಿಧಿ ಸುಮ್ಮನೆ ಕೂತ್ಕೋತಾಳೆ. ಏನು ಮಾಡೋದು ಇವಾಗ, ಹೆಂಗೆ ಹೋಗೋದು, ನೀವು ಇಷ್ಟೊತ್ತಲ್ಲಿ ಬಂದು ನೀವು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇತ್ತೇನ್ರಿ, ಏನು ರೀ ಒಳ್ಳೆ ಮಕ್ಳು ಥರ ಆಡ್ತೀರ, ನಿಮ್ಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣ್ರಿ ಅಂತ ಕರ್ಣ ನಿಧಿಗಂತಾರೆ. ಸರ್ ಸುಮ್ಮನಿರಿ ಸರ್, ನೀವು ಹಂಗೆಲ್ಲ ಮಾತಾಡಿದ್ರೆ ನನ್ನ ಕೋಪ ಬಂದ್ಬಿಡುತ್ತೆ ಅಷ್ಟೇ ಇವಾಗ ಅಂದಾಗ, ಕೋಪ ಬಂದುಬಿಟ್ರೆ ಏನು ಮಾಡ್ತೀರಾ, ನಮ್ಮ ಅಜ್ಜಿನೂ ಹಿಂಗೆ ಕೋಪ ಬಂದುಬಿಟ್ರೆ ನಡಿ ಐಸ್ ಕ್ರೀಮ್ ಕೊಡಿಸು ಅಂತ ಅಂತಿರ್ತಾರೆ ಯಾವಾಗಲೂ ಹಂಗೆ ಅಂದಾಗ, ಹೌದಾ ಸರ್ ಹಂಗಾರೆ ನನಗೂ ಐಸ್ ಕ್ರೀಮ್ ಕೊಡಿಸ್ಬೇಕು ನೀವು ಇವಾಗ ಅಂದಾಗ, ರೀ ನಾನು ಮಾತು ಕೇಳಿದ್ದು ನಮ್ಮ ಅಜ್ಜಿ ಹಿಂಗೆ ಮಾಡ್ತಾರೆ ಅಂತ ನಿಮಗಲ್ಲ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಐಸ್ ಕ್ರೀಮ್ ಕೊಡಿಸ್ತೀರೋ ಇಲ್ವೋ ಅಂದಾಗ, ಅಯ್ಯೋ ಇವಾಗ ಅದೆಲ್ಲಕ್ಕೆಲ್ಲ ಟೈಮ್ ಇಲ್ಲ ರೀ ಅಂದಾಗ, ನಂಗೆ ಅದೆಲ್ಲ ಬೇಡ, ನೀವು ನಂಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಷ್ಟೇ, ಕೊಡಿಸಿಲ್ಲ ಅಂದರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ ಇವಾಗ ಅಷ್ಟೇ ಅಂತಂದಾಗ, ಆಮೇಲೆ ಇನ್ನೇನು ಕಿರ್ಚ್ಕೊಳಕ್ಕೆ ಬಾಯಿ ತೆಗಿತಾಳೆ. ಕರ್ಣ ಬಾಯಿ ಮುಚ್ಚಿಬಿಡ್ತಾರೆ. ಅವಾಗ ಅವಳು ನಿಧಿಗೆ ಒಂಥರ ಖುಷಿ ಆಗುತ್ತೆ, ಕರ್ಣ ಸರ್ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂದ್ಕೊಂಡು. ಆವಾಗ ಸರ್ ಅಂತಾಳೆ. ಅವಾಗ ಕಾಯಿ ತೆಗೆದ್ಬಿಟ್ಟು, ಸುಮ್ಮನಿರ್ರಿ ಆಯಿತು, ಐಸ್ ಕ್ರೀಮ್ ತಾನೇ ಕೊಡಿಸ್ತೀನಿ ಸುಮ್ಮನಿರಿ ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಇಲ್ಲಿ ಕರ್ಣವ್ರ ಚಿಕ್ಕಪ್ಪ ಚಕ್ಲಿ ತಿನ್ಕೊಂಡು ಕೂತಿರ್ತಾರಲ್ಲ, ಅಯ್ಯೋ ಇವ್ರು ಯಾವಾಗಪ್ಪ ಹೋಗ್ತಾರೆ, ನಾವು ಇಲ್ಲಿಂದ ಹೋಗಬೇಕು ಅಂತ ಕರ್ಣ ಕಾಯ್ತಿರ್ತಾರೆ. ಆಮೇಲೆ ನೋಡಿದ್ರೆ ಕರ್ಣವ್ರ ಚಿಕ್ಕಪ್ಪನ ಕರ್ಣವ್ರ ಚಿಕ್ಕಮ್ಮ ಸುಮತಿ, ರೀ ನೀರು ತೊಗೊಂಡು ಬನ್ನಿರಿ ಬೇಗ, ನೀರು ಕುಡಿತೀನಿ, ಇಲ್ಲಿ ಭಯವಾಗಿ ದೆವ್ವ ಅಂದ್ಕೊಂಡು ಭಯ ಪಟ್ಕೊಂಡು ಎದ್ರುಕೊಂಡು ಕೂತಿದ್ದೀನಿ, ನೀವು ಆರಾಮಾಗಿ ಕೆಳಗಡೆ ಕೂತಿದ್ದೀರಲ್ರಿ, ಎದ್ದು ಬನ್ನಿರಿ, ಬಂದು ನೀರು ಎತ್ಕೊಂಡು ಕುಡಿಯೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ, ಬನ್ನಿರಿ ನೀರು ತೊಗೊಂಬನ್ನಿರಿ ಅಂತ ಸುಮತಿ ಕಿರಿಸ್ತಾರೆ. ಆವಾಗ ಕರ್ಣವ್ರ ಚಿಕ್ಕಪ್ಪ, ಇವಳು ಬಾತ್ರೂಮ್ಗೆ ಹೋಗೋಕ್ಕೂ ನಾನೇ ಬೇಕು, ನೀರು ಕೊಡೋಕ್ಕೂ ನಾನೇ ಬೇಕು, ಅದು ಯಾವುದೋ ಬಾಬುನ ಹತ್ರ ಹೋಗ್ಬಿಟ್ಟು ಎದ್ರುಕೊಂಡು ಕೂತಿದ್ದಾಳೆ ಆ ಪೇತ ಗೀತ ಅಂತ ಅಂದ್ಕೊಂಡು, ಅಯ್ಯೋ ನನಗಂತೂ ನಿದ್ದೆನೇ ಇಲ್ಲಪ್ಪ ಇವಳಿಂದ, ಅಯ್ಯೋ ಇರೇ ತರ್ತೀನಿ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ನೀರು ತೊಗೊಂಡೋಗ್ತಾರೆ. ಆವಾಗ ಸರಿ ಚಿಕ್ಕಪ್ಪ ಹೋದ್ರು, ಬನ್ನಿರಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿದಾಗ ಹೋಗ್ಬೇಕಾರೆ ಈ ಕೆಂಪು ನೀರು ಮಾಡಿರ್ತಾರಲ್ಲ ಸುಮತಿಯವರು, ಆ ತಟ್ಟೆನೂ ಅವ್ರ ಚಿಕ್ಕಪ್ಪನೂ ನೋಡ್ಬಿಟ್ಟು ಈ ತಟ್ಟೆ ಬೇರೆ ಇಲ್ಲೇ ಇಟ್ಟಿದ್ದಾಳೆ ಅಂದ್ಕೊಂಡು ಹೋಗಿರ್ತಾರೆ. ಆ ತಟ್ಟೆ ಅಲ್ಲೇ ಇರುತ್ತೆ. ಸರಿ ಕರ್ಣ, ನಾನು ಹೋಗಿ ಗಾಡಿ ತೆಗಿತಾ ಇರ್ತೀನಿ, ನೀವು ಬೇಗ ಬನ್ನಿ ಅಂತ ಕರ್ಣ ಹೋಗಿರ್ತಾರೆ. ಇವಳೇನು ಮಾಡ್ತಾಳೆ, ನಿಧಿ ಬರ್ತಾ ಇರ್ತಾಳೆ, ಆ ತಟ್ಟೆ ಕಾಣಿಸ್ಬಿಡುತ್ತೆ ಕಣ್ಣಿಗೆ. ಓಹೋ ಇದೆಲ್ಲ ಮಾಡ್ತಿದ್ದೀರಾ, ನಮ್ಮ ಕರ್ಣ ಸರ್ಗೆಲ್ಲ ನೀವೆಲ್ಲ ಸೇರ್ಕೊಂಡು ತೊಂದರೆ ಕೊಡ್ತೀರಾ ಅಲ್ವಾ, ಇರಿ ನಿಮಗೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾಳೆ, ಆ ತಟ್ಟೆ ಒಳಗಡೆ ಕಾಲಿಕ್ಬಿಟ್ಟು ಕೆಂಪು ನೀರಲ್ಲಿ ಕಾಲಿಕ್ಬಿಟ್ಟು ಅಲ್ಲಿ ಕಾಲದ ಹೆಜ್ಜೆ ಎಲ್ಲ ಪಾದದ ಹೆಜ್ಜೆ ಮಾಡಿರ್ತಾಳೆ. ಅವ್ರ ಚಿಕ್ಕಮ್ಮ ರೂಮ್ ಹತ್ರ ಹೆಜ್ಜೆ ಮಾಡಿರ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು, ಇರಿ ಇವಾಗ ಮಾಡ್ತೀನಿ ನೋಡಿ ನಿಮ್ಗೆ ಎಷ್ಟು ಭಯಪಡಿಸ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಮಾಡಿರ್ತಾಳೆ. ಅಷ್ಟಲ್ಲಿ ಕರ್ಣ ಫೋನ್ ಮಾಡ್ತಾರೆ. ರೀ ಎಲ್ಲಿದ್ದೀರಿ, ಬರ್ರಿ ಬೇಗ, ನಾನು ಗೇಟ್ ಹತ್ರ ಇದ್ದೀನಿ, ಯಾರಾನ ನೋಡ್ಬಿಟ್ರೆ ಕಷ್ಟ, ಬೇಗ ಬನ್ನಿರಿ ಅಂತ ಕರ್ಣ ಹೇಳ್ತಾರೆ. ಬಂದೆ ಸಾರ್ ಬಂದೆ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾಳೆ. ಆವಾಗ ಇವರು ಸುಮತಿ ಕೇಳಿಸ್ಕೊಂಬಿಟ್ಟು, ಪ್ರೇತ ಬಂದೆ ಅಂತ ಇದೆ, ಅಯ್ಯೋ ಬಂದ್ಬಿಡ್ತು ಪ್ರೇತ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಅವ್ರ ಚಿಕ್ಕಪ್ಪನ ಎಬ್ಬರಿಸ್ತಾಳೆ ಸುಮತಿ, ಅವ್ರ ಯಜಮಾನ್ರನ್ನ ಎಬ್ಬರಿಸ್ತಾಳೆ. ರೀ ಎದ್ದೇಳ್ರಿ ಬೇಗ, ಯಾವುದೋ ಬಂದೆ ಅಂತ ಭೂತ ಮಾತಾಡ್ತಾಯಿದೆ, ಎದ್ದೇಳ್ರಿ ಬೇಗ, ಯಾರೋ ಮಾತಾಡ್ತಿದ್ದೆ, ಎದ್ದೇಳ್ರಿ ಬೇಗ ಅಂತ ಎಬ್ಬರಿಸ್ತಾಳೆ. ಅವರು ಚೆನ್ನಾಗಿ ಗೊರಕೆ ಹೊಡಿತಿರ್ತಾರೆ ಕರ್ಣವ್ರ ಚಿಕ್ಕಪ್ಪ. ಅಯ್ಯಪ್ಪ ಈ ಮನುಷ್ಯನಿಗೆ ನಾನು ಎಷ್ಟೇ ಕಿರ್ಚ್ಕೊಂಡ್ರು ಎಷ್ಟು ಕೂಕೊಂಡ್ರು ಒಂದು ನಿಮಿಷನೂ ಎದ್ದೇಳಲ್ಲ ಮೇಲಕ್ಕೆ, ಅಷ್ಟು ಗೊರಕೆ ಹೊಡಿತಿರ್ತಾರೆ. ಒಂದು ಮೈಲಿ ದೂರಕ್ಕೆ ಕೇಳಿಸ್ತದೆ ಇವ್ರ ಗೊರಕೆ. ಏನಪ್ಪ ಮಾಡೋದು, ನಾನೇ ಹೋಗಿ ನೋಡ್ತೀನಿ ಯಾರು ಅಂತ ಹೇಳ್ಬಿಟ್ಟು ಅಂತ ಮೆತ್ತಗೆ ಬಂದು ನೋಡ್ತಾರೆ. ಇವಳು ನಿಧಿ ಏನು ಮಾಡ್ತಾಳೆ, ಕರ್ಣವ್ರು ಆಚೆ ಗಾಡಿ ತೆಗಿತಾ ಇರ್ತೀನಿ ಗೇಟ್ ಹತ್ರ ಬಂದು ಅಂತಿರ್ತಾರಲ್ಲ, ಇವು ಹಾಕಿರೋ ಡ್ರೆಸ್ಸು ಅದೇ ಥರ ಕಾಣುತ್ತೆ. ಸ್ವಲ್ಪ ಕತ್ಲು ಬೆಳಕಲ್ಲಿ ಹೋಗ್ತಾ ಇರ್ಬೇಕಾರೆ ಮೋಹಿನಿ ಥರ ಓದಂಗೆ ಪಾಸಾಗುತ್ತೆ. ಹಾಗೆ ಕರ್ಣವ್ರ ಚಿಕ್ಕಮ್ಮ, ಅಯ್ಯಯ್ಯೋ ಮೋಹಿನಿ ಬಂದ್ಬಿಟ್ಟೈತೆ ನಮ್ಮ ಮನೆಗೆ, ಯಪ್ಪ ಮೋಹಿನಿನೇ ಬಂದಿರೋದಿದ್ದು, ಅಯ್ಯೋ ದೇವರೇ ನನ್ನನ್ನು ಮಾತ್ರ ಕಾಪಾಡಪ್ಪ, ಮೋಹಿನಿ ನನ್ನ ಹತ್ರ ಬರೋದು ಬೇಡ, ಬೆಳಗ್ಗೆ ಎದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಕ್ಲೀನಾಗಿ ದೇವ್ರ ಮನೆಯೆಲ್ಲ ಒರೆಸಿ ನೀಟಾಗಿ ದೇವ್ರ ಪೂಜೆ ಮಾಡ್ತೀನಿ ಭಕ್ತಿಯಾಗಿ, ದೇವರೇ ಆ ದೆವ್ವ ನನ್ನ ಹತ್ರ ಬರ್ದಂಗೆ ನೋಡ್ಕೊಳಪ್ಪ, ಮೋಹಿನಿ ನನ್ನ ಹತ್ರ ಬರ್ದಂಗೆ ನೋಡ್ಕೊಳಪ್ಪ ಅಂತಂದ್ಬಿಟ್ಟು ಸುಮತಿ ಭಯ ಪಟ್ಕೊಂಡು ಕೈ ಮುಗಿತಾ ಇರ್ತಾರೆ. ಅಲ್ಲಿ ನಿಧಿ ಪಾಸಾಗಿದ್ದು ನೋಡ್ಬಿಟ್ಟು ಅವಳನ್ನ ಮೋಹಿನಿ ಅನ್ಕೊಂಡ್ಬಿಟ್ಟಿರ್ತಾರೆ ಇವರು. ಆಮೇಲೆ ಸರಿ ಅಂದ್ಬಿಟ್ಟು ತಿರ್ಗಾ ಕಂಡ್ಬಿಟ್ಟು ನೋಡ್ತಾರೆ, ಮೋಹಿನಿ ಇಲ್ಲ,
ಯಪ್ಪಾ ಭಯ ಆಗ್ತಾಯಿದೆ, ಈ ಮನೇಲಿ ಏನೇನೋ ಆಗ್ತಾಯಿದೆ, ನನಗಂತೂ ಗೊತ್ತಾಗ್ತಾನೇ ಇಲ್ಲ ಅಂತ ಸುಮತಿ ಅಂತಾರೆ. ಹಿಂದೆಯಿಂದ ಸುಮತಿ ಅವ್ರ ಯಜಮಾನ್ರು ಬಂದು ಅವ್ರ ಕೈ ಇಕ್ತಾರೆ ಬೆನ್ನ ಭುಜದ ಹತ್ರ. ಅವಾಗ ಅಯ್ಯೋ ಮೋಹಿನಿ ಬಂದ್ಬಿಡ್ತು, ನನ್ನನ್ನು ಬಿಟ್ಬಿಡು, ನಾನೇನು ಮಾಡಿಲ್ಲ, ನನ್ನನ್ನು ಬಿಟ್ಬಿಡು, ನಾನೇನು ಮಾಡಿಲ್ಲ ಅಂತ ಕಿರ್ಚ್ತಾ ಇರ್ತಾಳೆ. ಅವಾಗ ಏಯ್ ನಾನು ಏನು ಕಂಗಾಡ್ತಾ ಇದೀಯಾ ಅಂತಂದಾಗ, ಅಯ್ಯೋ ನೀವೇನ್ರಿ ಅಲ್ಲಿ ನೋಡ್ರಿ ಯಾವುದೋ ಮೋಹಿನಿ ಹೋಯ್ತು ಅಂದಾಗ, ಯಾವ ಮೋಹಿನಿನೂ ಇಲ್ಲ ಏನೂ ಇಲ್ಲ, ನೀನು ಅದು ಯಾವುದೋ ಬಾಬಾನ ಹತ್ರ ಹೋಗ್ಬಿಟ್ಟು ಇಲ್ದಿದ್ದೆಲ್ಲ ತಲೆಗೆ ತುಂಬಿಕೊಂಡು ನೀನು ತುಂಬಿಸ್ಕೊಂಡು ಹೆದರ್ಕೊಳ್ಳೋದಲ್ಲ ಅಂತ ನಮ್ಮನ್ನು ಎದುರಿಸ್ತಿದ್ಯಾ. ಯಾವ ಮೋಹಿನಿ ಇಲ್ಲ ಏನೂ ಇಲ್ಲ, ನಿನ್ನಿಂದ ನಾವೆಲ್ಲ ಹೆದರ್ಕೊಬೇಕು, ಹಂಗೆ ಮಾಡಿಕ್ತಿದ್ಯಾ ನೀನು ಇವಾಗ. ಯಾವ ಮೋಹಿನಿ ಇಲ್ಲ, ಬಂದು ಮಲ್ಕೋ ಬಾ, ಇಲ್ದಿದ್ದೆಲ್ಲ ಹೇಳ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಕಣ್ಣವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮನ ಬೈದ್ಬಿಟ್ಟು ಹೋಗ್ತಾರೆ. ಅವಾಗ ಅವ್ರ ಚಿಕ್ಕಮ್ಮ, ಇವ್ರಿಗೆ ಯಾರು ಹೇಳಿದ್ರು ಇವ್ರಿಗೆ ಯಾರಿಗೆ ಏನು ಹೇಳಿದ್ರು ಇವ್ರು ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಚಿಕ್ಕಮ್ಮನೂ ನಿದ್ದೆ ಮಾಡ್ತಾರೆ. ಇಲ್ಲಿ ನಿತ್ಯ ಎದ್ರುಕೊಂಡು ಕೂತಿರ್ತಾಳೆ. ಇದೇನು ನಿಧಿ ಫೋನ್ ತೆಗಿತಾ ಇಲ್ಲ, ಫೋನ್ ರೀಚ್ ಆಗ್ತಿಲ್ಲ ಅಂತ. ತೇಜಸ್ಸು ಆಯಿತು ಎಲ್ಲೋ ಹೋಗಿರ್ತಾಳೆ ಬಿಡು, ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ ನಿತ್ಯ ಅಂದಾಗ, ಇಲ್ಲ ತೇಜಸ್ ನೀನು ಹೇಳೋದು ನಂಗೆ ಸಮಾಧಾನ ಆಗ್ತಿಲ್ಲ, ಎಲ್ಲೋಗಿದ್ದಾಳೆ ಅಂತ ನನಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಒಂದು ಹೋಗಿದ್ರು ಸಾಕಾಗ್ತಿತ್ತು, ಅವಳು ಹೇಳ್ದಲ್ಲೇ ಹೋಗಿದ್ದಾಳೆ, ನನಗೆ ಗಾಬರಿ ಆಗ್ತಾಯಿದೆ, ಇಲ್ಲಿ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ ಅಂತ ನಿಧಿ ಒದ್ದಾಡ್ತಿರ್ತಾಳೆ. ಸರಿ ಆಯಿತು ಇನ್ನೊಂದು ಸರ್ತಿ ಫೋನ್ ಮಾಡು ನೋಡೋಣ ಅಂತ ಅಂದ್ಬಿಟ್ಟು ತೇಜಸ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ ನಿತ್ಯ. ಇಲ್ಲಿ ಈ ಕಡೆ ಏನಾಗುತ್ತೆ, ಮಹಾಲಕ್ಷ್ಮಿ ಅಜ್ಜಿ ಶಾಂತಜ್ಜಿ ಇಬ್ಬರೂ ಫೋನ್ ಮಾಡ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಂಡು ಸರಿ ಆಯಿತು ಮಲಕೋ, ಇವಾಗ ಟೈಮ್ ಆಗಿದೆ, ನಾನು ಮಲಗ್ತೀನಿ ಅಂತ ಅಂದ್ಬಿಟ್ಟು ಶಾಂತಜ್ಜಿ ಹೇಳ್ತಾರೆ. ಆವಾಗ ಇವರು ಕರುಣಾವರಜ್ಜಿ ಏನು ಹೇಳ್ತಾರೆ, ಆಯಿತು ನೀನು ಮಲಗು, ನೀನು ಮಲಗಿದ್ದು ಗೊರಕೆ ಸೌಂಡ್ ಕೇಳಿದ್ಮೇಲೆ ನಾನು ಮಲಗ್ತೀನಿ, ನೀನು ಮಲಗು ಅಂತ ಹೇಳ್ಬಿಟ್ಟು ಅಂತಾರೆ. ಆಯಿತಮ್ಮ ನಾನು ಮಲಗ್ತೀನಮ್ಮ ಇವಾಗ ಅಂತ ಅಂದಾಗ, ನೀನು ಮಲಿಕೋ, ಏನೂ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂದ್ಬಿಟ್ಟು ಕರುಣಾವರಜ್ಜಿ ನಿಧಿ ಅಜ್ಜಿಗೆ ಹೇಳ್ತಾರೆ. ಸರಿಯಮ್ಮ ಆಯಿತು ಅಂದ್ಬಿಟ್ಟು ಮಲಗ್ತಾರೆ. ಆವಾಗ ಕರುಣಾವರಜ್ಜಿ ಹಾಡು ಹೇಳ್ತಾರೆ, ಮಲಗು ಮುದ್ದು ಕಂದ ಅಂತ ಹಾಡು ಹೇಳ್ತಾರೆ. ಅಷ್ಟರಲ್ಲಿ ನಿಧಿಯವರ ಅಜ್ಜಿ ನಿದ್ದೆ ಮಾಡ್ತಾರೆ. ಆ ಫೋನಲ್ಲೇ ಮಾತಾಡ್ಕೊತಿರ್ತಾರೆ ಇವರಿಬ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿತ್ಯ ಫೋನ್ ಮಾಡ್ತಾಳಲ್ಲ ನಿಧಿಗೆ, ನಿಧಿ ಫೋನ್ ತೆಗಿತಾಳೆ. ಅವಾಗ ಅಪ್ಪ ಫೋನ್ ತೆಗ್ದ, ಎಲ್ಲಿದೀಯ ನೀನು, ಎಷ್ಟೊತ್ತಿ ಫೋನ್ ಮಾಡಬೇಕು, ನಾಟ್ ರೀಚೇಬಲ್ ಬರ್ತಾಯಿದೆ ನಿಧಿ ಅಂದಾಗ, ಅಕ್ಕ ನಾನು ನನ್ನ ಹುಡುಗನ ಜೊತೆ ಇದ್ದೀನಿ ಅಂತಾಳೆ. ಅವಾಗ ಕರ್ಣ, ರೀ ಏನು ಹೇಳ್ತಾ ಇದ್ದೀರಾ ನೀವು ಅಂತಂದಾಗ, ಹೌದು ನನ್ನ ಹುಡುಗನ ಜೊತೆ ಇದ್ದೀನಿ ಅಕ್ಕ, ನಾನು ಬರ್ತೀನಿ, ನನ್ನ ಹುಡುಗ ನನ್ನನ್ನು ಸೇಫಾಗಿ ಮನೆಗೆ ಕರ್ಕೊಂಡ್ಬಿಡ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಹೌದಾ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ನಿತ್ಯ. ಆವಾಗ ಕರ್ಣ ಅಲ್ಲಿ ಗಾಡಿ ನಿಲ್ಲಿಸಿರ್ತಾರೆ. ಯಾಕೆ ಸರ್ ನನ್ನನ್ನು ಮಧ್ಯದಾರಲ್ಲಿ ನಿಲ್ಲಿಸಿದ್ದೀರಾ ನೀವು ಅಂತ ಅಂದ್ಬಿಟ್ಟು ನಿಧಿ ಕೇಳ್ತಾಳೆ. ಅವಾಗ ಅಲ್ಲ ರೀ ನೀವೇ ತಾನೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ದು, ಅದಕ್ಕೆ ನಿಲ್ಲಿಸಿದ್ದೀನಿ ಅಂತ ಅಂದಾಗ, ಹೌದಾ ಸರಿ ಆಯಿತು ಬನ್ನಿ ಅಂತ ಅಂದಾಗ, ಅಲ್ಲ ರೀ ನಿಮ್ಮ ಅಕ್ಕನ ಹತ್ರ ಯಾಕೆ ರೀ ನಮ್ಮ ಹುಡುಗ ಅಂತ ಹೇಳ್ತೀರಾ ನೀವು ಅಂದಾಗ, ಹೌದು ನಮ್ಮ ಹುಡುಗ ಅಂತ ಹೇಳಿದೆ, ನಮ್ಮ ಹುಡುಗ ಕರ್ಣ ಅಂತ ಹೇಳಿದ್ನ ನಾನು, ಇಲ್ಲ ಅಲ್ವಾ ನಮ್ಮ ಹುಡುಗ ಅಂತ ಹೇಳಿದ್ದು ನಾನು ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಇರಿ ನಾನು ನಿಮ್ಮ ಅಜ್ಜಿಗೆ ಹೇಳ್ತೀನಿ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಜ್ಜಿಗೆ ಹೇಳ್ತೀನಿ ಇರಿ ಅಂತ ಅಂದ್ಬಿಟ್ಟು ಕರ್ಣದಾಗ, ಹೇಳಿ ಇನ್ನೂ ಒಳ್ಳೇದಾಯಿತು, ನಮ್ಮ ಹುಡುಗ ನೀವೇ ಅಂತ ಗೊತ್ತಾಗ್ಬಿಟ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜು, ನಮ್ಮ ಅಜ್ಜಿ ನಿಮ್ಮನ್ನ ಅಂದರೆ ಬೇಗನೆ ಒಪ್ಕೊಂಡು ಮದುವೆ ಮಾಡಿಸ್ಬಿಡ್ತಾರೆ, ನೀವು ಹೇಳಿ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ನನಗೂ ಒಳ್ಳೆಯದು ಅಂತ ಹೇಳ್ತಾಳೆ. ಅವಾಗ ಅಪ್ಪ ನಿಮ್ಮ ಹತ್ರ ಏನು ಮಾತಾಡೋದು ಕಷ್ಟನೇ ಅಂತ ಹೇಳ್ಬಿಟ್ಟು ಕರ್ಣ ಅಂತಾರೆ. ಸರಿ ಅಂದ್ಬಿಟ್ಟು ಒಳಗಡೆ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾರೆ. ಐಸ್ ಕ್ರೀಮ್ ಪಾರ್ಲರವರು, ಬನ್ನಿ ಸರ್ ಏನು ಸರ್ ಯಾವಾಗಲೂ ಅಜ್ಜಿ ಜೊತೆ ಬರ್ತಾಯಿದ್ದೀರಾ, ಇವಾಗ ಮೇಡಮ್ ಜೊತೆ ಬಂದಿದ್ದೀರಾ ಸರ್, ನಿಮ್ಮ ಅಜ್ಜಿ ಹೇಳ್ತಾಯಿದ್ರು ನಮ್ಮ ಕರ್ಣಂಗೆ ಒಳ್ಳೆ ಹುಡುಗಿನ ನೋಡಬೇಕು ಅಂತ, ಹಂಗೆ ಅಜ್ಜಿ ಹೇಳ್ದಾಗೆ ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾರೆ ಸರ್, ನಿಮಗೆ ತುಂಬ ಲಕ್ಷಣವಾಗಿದ್ದಾರೆ ನಿಮ್ಮ ಮಿಸ್ಸಸ್ಸು, ಅಲ್ಲ ಸರ್ ನಮ್ಮನ್ನು ಮದುವೆಗೆ ಕರೀಲಿಲ್ಲ ಅಂತ ಅಂದಾಗ ಅವ್ರ ಕರ್ಣ ಮಾತಾಡೋಕ್ಕೆ ಬಿಡಲ್ಲ ಅವ್ರ ಐಸ್ ಕ್ರೀಮ್ ಅಂಗಡಿಯವರು. ಅವಾಗ ಅವರು, ಹೋಗ್ಲಿ ಬಿಡಿ ಸರ್, ನೀವು ಇಷ್ಟು ದೊಡ್ಡವರಾದ್ರೂ ಕೂಡ ಎಷ್ಟು ಸಿಂಪಲಾಗಿ ಮದುವೆ ಆಗಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕಲಿಬೇಕು ಕರ್ಣ ಸರ್ ಅಂತ ಹೇಳ್ಬಿಟ್ಟು ಅಂಗಡಿಯವ್ರು ಹೇಳ್ತಾ ಇರ್ತಾರೆ. ಆಮೇಲೆ ನಿಮ್ಮ ವೈಫು ಚೆನ್ನಾಗಿದ್ದಾರೆ ಸರ್, ಮುದ್ದಾಗೆ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ ಅವಳು ಭವ್ಯ ನಗ್ತಾಳೆ. ಅವಾಗ ರೀ ಇದು ನನ್ನ ಹೆಂಡ್ತಿ ಸರ್, ಅವ್ರ ಹೆಂಡ್ತಿ ಆಗೋಕ್ಕೆ ನೀವು ಅವ್ರ ಗಂಡಾಗಕ್ಕೆ ಪುಣ್ಯ ಮಾಡಿದ್ದೀರಾ ಸರ್ ಅಂತ ಅಂದ್ಬಿಟ್ಟು ಅಂಗಡಿಯವ್ರು ಹೇಳ್ತಾರೆ. ಅವಾಗ ಅವಳು ನಿಧಿ, ಹೌದು ನಾನು ಇವ್ರ ಹೆಂಡ್ತಿ ಆಗಕ್ಕೆ ಪುಣ್ಯ ಮಾಡಿದ್ದೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂಗಡಿಯವ್ರಿಗೆ ನಿಧಿ ಹೇಳ್ತಾಳೆ. ಅಂಗಡಿಯವ್ರ ಪಾಪ ಇವ್ರನ್ನ ಗಂಡ ಹೆಂಡ್ತಿ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಅವಾಗ ಅಂಗಡಿಯವರು, ಸರ್ ಯಾವಾಗಲೂ ನಿಮ್ಮ ಅಜ್ಜಿನ ಕರ್ಕೊಂಡು ಬರ್ತಾಯಿದ್ರಾ, ಇವಾಗ ಮೇಡಮ್ ಕರ್ಕೊಂಬಂದಿದ್ದೀರಾ ಸರ್ ಅಂದಾಗ, ಹೌದಾ ಅಂತಂದ್ಬಿಟ್ಟು ನಿಧಿ ಮನ್ಸಲ್ಲಿ ಅಂದ್ಕೊತಿರ್ತಾಳೆ. ಸರಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇವ್ರನ್ನ ಕರ್ಣನ, ಸರ್ ಗಾಡಿ ನಿಲ್ಲಿಸಿ ಸರ್ ಅಂದಾಗ, ಯಾಕೆ ರೀ ನೀವು ಗಾಡಿ ನಿಲ್ಲಿಸಿ ಸರ್ ಅಂದಾಗ,
ಅಂದಾಗ ಸರಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತಾರೆ ಕರ್ಣ. ಗಾಡಿ ನಿಲ್ಲಿಸ್ದಾಗ ಯಾಕೆ ರೀ ನಿಮ್ಗೆ ಏನಾಗಿದೆ ಯಾಕೆ ಅಂತ ಅಂದಾಗ, ಅಲ್ಲ ಸರ್ ನಾನು ನೋಡೋಕೆ ಚೆನ್ನಾಗಿಲ್ವ ಸರ್, ನೋಡಿ ಸ್ವಲ್ಪ ಕಣ್ಬಿಟ್ಟು ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಎಷ್ಟು ಮುದ್ದಾಗಿದ್ದೀನಿ ನೋಡಿ ಸರ್ ಅಂದಾಗ, ಹೌದು ಹೇಳಿ ಅಂತ ಅಂದ್ಬಿಟ್ಟು ಅಂದಾಗ, ನೋಡಿ ಸರ್ ನನ್ನ ಕಣ್ಣು ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಅಂದಾಗ, ಹೌದು ನಿಮ್ಮ ಕಣ್ಣು ನಕ್ಷತ್ರ ಇದ್ದಂಗಿದೆ. ನನ್ನ ಮೂಗು ನೋಡಿ ಸರ್ ಯಾವಾಗಲೂ ನಾನು ಉಸಿರೆಳ್ಕೊಳ್ಳೋವಾಗ ನಿಮ್ಮ ಹೆಸರೇ ಬರುತ್ತೆ ಕರ್ಣ ಅಂತ ಗೊತ್ತಾ ಅಂತ ಅಂದಾಗ, ಆಮೇಲೆ ನನ್ನ ಕೈ ನೋಡಿ ಸರ್ ನಿಮ್ಮನ್ನು ದೃಷ್ಟಿ ತೆಗಿಯೋಕ್ಕೆ ಯಾವಾಗಲೂ ನನ್ನ ಕೈ ಕಾಯ್ತಾ ಇರುತ್ತೆ. ಹಿಂಗಿರ್ಬೇಕಾದ್ರೆ ನನ್ನನ್ನು ಯಾಕೆ ಸರ್ ನೀವು ರಿಜೆಕ್ಟ್ ಮಾಡ್ತಾಯಿದ್ದೀರಾ, ಐ ಲವ್ ಯು ಅಂತ ಹೇಳಿ ಸರ್ ಅಂದಾಗ, ಏನು ಲವ್ವಾ ಅಂದಾಗ, ಹೌದು ಸರ್ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಸರ್, ನೀವ್ಯಾಕೆ ಸರ್ ನನಗೆ ಹೇಳಲ್ಲ ಅಂತ ಅಂದ್ಬಿಟ್ಟು ಅಂದಾಗ, ಇಲ್ಲ ರೀ ಅವೆಲ್ಲ ಏನೂ ಇಲ್ಲ ಸುಮ್ಮನಿರ್ರಿ ಅಂತ ಕರ್ಣ ಹೇಳ್ತಾರೆ. ಇಲ್ಲ ಸರ್ ನೋಡಿ ನಾನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀನಿ ಅಂತ ಅಂದಾಗ, ಅದೆಲ್ಲ ಏನೂ ಇಲ್ಲ ಇವಾಗ ಸುಮ್ಮನಿರ್ತೀರಾ ನಡೀರಿ ಮನೆಗೆ ಬಿಡ್ತೀನಿ ಅಂತ ಅಂದ್ಬಿಟ್ಟು ಕರ್ಣ ಅಂತಾರೆ. ಸರ್ ಯಾಕೆ ಸರ್ ನಿಮ್ಮ ನನ್ನ ಕಂಡ್ರೆ ಇಷ್ಟ ಇಲ್ವಾ, ನನ್ನಿಂದ ಅಷ್ಟು ಮೈಲಿ ಮಾರು ದೂರ ನಿಂತ್ಕೊತಿರಲ್ಲ ನೀವು ಅಂತ ಅಂದ್ಬಿಟ್ಟು ನಿಧಿ ಕೇಳ್ತಾಳೆ. ಅವಾಗ ಇಲ್ಲ ರೀ ಆ ಥರ ಎಲ್ಲ ಏನಿಲ್ಲ, ನಾನು ಯಾವತ್ತೂ ಯಾರನ್ನೂ ಲವ್ ಮಾಡಿಲ್ಲ, ಆ ಥರ ಎಲ್ಲ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಭಾವನೆ ಇಲ್ಲ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಅವಾಗ ನಿಧಿ, ಸರ್ ನೀವು ಏನಾರು ಅನ್ನಲಿ ಬಿಡಲಿ ನಾನಂತೂ ಯಾವತ್ತೂ ನಿಮ್ಮ ಜೊತೆಯಾಗೇ ಇರ್ತೀನಿ ಸರ್, ನಿಮ್ಮ ನೆರಳಾಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂದಾಗ, ಸರಿ ಹೊರಡೋಣವಾ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಹಾಂ ಸರ್ ನಡೀರಿ ಆಯಿತು ಬನ್ನಿ ಕೂತ್ಕೊಳ್ಳಿ ಅಂದಾಗ, ಹೌದು ಸರ್ ನಾನು ಯಾವಾಗಲೂ ನಿಮ್ಮ ಜೊತೆನೇ ಕೂತಿರ್ತೀನಿ, ನಿಮಗೆ ಕಾವಲಾಗಿರ್ತೀನಿ ಸರ್ ನಾನು ಅಂದಾಗ, ಏನು ರೀ ಏನೇನೋ ಮಾತಾಡ್ತಿರಲ್ರಿ ಅಂದಾಗ, ಸರ್ ಏನು ಮಾತಾಡ್ತಿಲ್ಲ ಸರ್ ನಾನು ಇರೋದೇ ಮಾತಾಡ್ತಾ ಇರೋದು ಸರ್ ಅಂತ ಅಂದ್ಬಿಟ್ಟು ಅಂತಾರೆ ನಿಧಿ. ಆವಾಗ ಕರ್ಣ, ಅಯ್ಯೋ ಆಯಿತು ಬಿಡಿ ನಾನೇನೋ ಮಾತಾಡೋಲ್ಲ ನೀವೇನಾರು ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂತಾರೆ. ಈ ಕಡೆ ಏನಾಗುತ್ತೆ, ನಿತ್ಯ ತೇಜಸ್ ಹತ್ರ, ತೇಜಸ್ ನಾನು ನಮ್ಮ ಅಪ್ಪ ಅಮ್ಮನ ಮುಖನ ನೋಡಿರೋದ್ರೂ ನೆನಪಿದೆ ತೇಜಸ್ ನನಗೆ, ಆದರೆ ನಿಧಿ ಪಾಪ ಅವಳಿಗೆ ಅಪ್ಪ ಅಮ್ಮನ ಮುಖ ನೋಡಿರೋದೇ ನೆನಪಿಲ್ಲ ತೇಜಸ್, ಅವಳಿಗೆ ಅಪ್ಪ ಅಮ್ಮನ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ ತೇಜಸ್. ಅವಳು ಇಷ್ಟಪಡ್ತಾ ಇರೋದು ಒಂದು ಹುಡುಗನ, ಆ ಹುಡುಗ ಅವಳಿಗೆ ಏನೇನು ಆಸೆ ಇದೆ ಕನಸಿದೆ ಎಲ್ಲ ನೆರವೇರಿಸಲಿ, ಅವರಿಬ್ಬರು ತುಂಬ ಚೆನ್ನಾಗಿರಲಿ ದೇವರೇ, ಅವರಿಬ್ಬರೂ ತುಂಬ ಚೆನ್ನಾಗಿರೋಂಗೆ ಕಾಪಾಡಪ್ಪ, ಅವಳನ್ನ ತುಂಬ ಇಷ್ಟಪಡೋಂಥ ಹುಡುಗ ಸಿಕ್ಕಿದ್ದಾನೆ, ಅವ್ರ ಜೊತೆ ಅವಳು ಯಾವಾಗಲೂ ಜೀವನ ನಡೆಸಂಗೆ ಮಾಡಪ್ಪ ಅಂತ ನಿತ್ಯ ದೇವ್ರನ್ನ ಕೇಳ್ಕೊತಾಳೆ ಸ್ನೇಹಿತರೆ. ಇಲ್ಲಿ ಈ ಕಡೆ ನಿಧಿ ಕರ್ಣನ ಜೊತೆ ಗಾಡೀಲಿ ಬರ್ತಾ ಇರ್ತಾರೆ. ಅವಾಗ ಕರ್ಣ, ಮಿರರ್ ಸರ್ ಮಾಡ್ಕೊಳ್ಳಿ ಸರ್ ಅಂದಾಗ, ಮಿರರ್ ಸರ್ ಮಾಡ್ಕೋಬೇಕಾಗಿರೋದು ನನಗೋಸ್ಕರ ಸರ್ ಮಾಡ್ಕೋಬೇಕು, ನಿಮ್ಗೆ ಯಾಕೆ ಸರ್ ಮಾಡಬೇಕು ಅಂತ ಕರ್ಣ ಕೇಳ್ತಾರೆ. ಸರ್ ಮಿರರ್ನ ನಿಮಗೋಸ್ಕರನೇ ಸರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನನಗೋಸ್ಕರ ಅಲ್ಲ, ನಾನು ಹಿಂದೆ ಕೂತಿದ್ದೀನಲ್ವ, ಅಥವಾ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದರೆ ಮಿರರಲ್ಲಿ ನೀವು ನೋಡ್ಕೋಬೋದಲ್ಲ, ಅದಕ್ಕೆ ನನಗೋಸ್ಕರ ನಿಮಗೋಸ್ಕರ ಸರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಕರ್ಣ, ಅಯ್ಯೋ ನೀವೇನು ಹೇಳ್ತೀರೋ ನನಗೊಂದು ಅರ್ಥ ಆಗೋಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಆಯಿತು ಬಿಡಿ ಸರ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸತಿ ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.